ರಾಜ್ಯದ ಪವರ್ಫುಲ್ ನಾಯಕನಿಗೆ ಇವತ್ತು ಬೆಳ್ಳಂ ಬೆಳಗ್ಗೆಯೇ ಶಾಕ್. ನಿದ್ದೆಯಿಂದ ಎದ್ದೇಳ್ತಾ ಇದ್ದಂತೆ ಟ್ರಬಲ್ ಶೂಟರ್ಗೆ ಸಿಬಿಐ ಕಣ್ ಬಿಡುವಂತೆ ಮಾಡಿತ್ತು. ರಾಜ್ಯದ ಪ್ರಭಾವಿ ಸೋದರರಿಗೆ ಕೇಂದ್ರ ತನಿಖಾ ಸಂಸ್ಥೆ ಉಪಚುನಾವಣೆಯ ಹೊತ್ತಲ್ಲಿ ನಿದ್ದೆ ಕೆಡಿಸಿದೆ. ಡಿಕೆಶಿ ಮನೆಯಲ್ಲಿ ನಗದು ಸಿಕ್ಕಿರೋದು ಸ್ಪಷ್ಟವಾಗಿದೆ. ಐಟಿ ಆಯ್ತು, ಇಡಿ ಆಯ್ತು, ಈಗ ಸಿಬಿಐ. ಡಿಕೆ ಬ್ರದರ್ಸ್ ಮನೆ ಮೇಲೆ ಸಿಬಿಐ ರೇಡ್. ಡಿಕೆ ಶಿವಕುಮಾರ್ ಯಾವ ಕಾರಣಕ್ಕೂ ಮಣಿಯುವುದಿಲ್ಲ. ಸೂರ್ಯ ಇನ್ನೂ ನೆತ್ತಿ ಮೇಲೆ ಬಂದಿರಲಿಲ್ಲ. ಡಿಕೆ ಶಿವಕುಮಾರ್ ನಿದ್ರೆಯಿಂದ ಎದ್ದಿದ್ರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಬೆಳಿಗ್ಗೆ 6 ಗಂಟೆಗೆ ಸದಾಶಿವನಗರ ನಿವಾಸದ ಕಾಲಿಂಗ್ ಬೆಲ್ ರಿಂಗ್ ಆಯ್ತು. ಬಾಗಿಲು ತೆಗೆದು ನೋಡಿದ್ರೆ ಸಿಬಿಐ ಅಧಿಕಾರಿಗಳು ಪ್ರತ್ಯಕ್ಷವಾಗಿದ್ರು. ನಾವು ಸಿಬಿಐನವರು ಮನೆ ಸರ್ಚ್ ಮಾಡಬೇಕು ಅಂತ ಒಳ ಹೊಕ್ಕಿದ್ರು. ಬೈ ಎಲೆಕ್ಷನ್ ಬ್ಯುಸಿಯಲ್ಲಿದ್ದ ಡಿಕೆಶಿ ಕ್ಷಣಕಾಲ ದಂಗಾದ್ರು. 60 ಅಧಿಕಾರಿಗಳು 14 ಕಡೆ ರೇಡ್. ಡಿಕೆ ಮನೆಯಲ್ಲಿ 8 ಅಧಿಕಾರಿಗಳ ದಾಳಿ. ಡಿಕೆ ಶಿವಕುಮಾರ್ ಮನೆಯಷ್ಟೇ ಸಿಬಿಐ ಟಾರ್ಗೆಟ್ ಆಗಿರಲಿಲ್ಲ. ಡಿಕೆಶಿ ಆಪ್ತರು, ಸಂಬಂಧಿಕರು ಮನೆ, ಕಚೇರಿಗಳ ಮೇಲೂ ಸಿಬಿಐ ದಾಳಿಯಾಗಿತ್ತು. ಎಲ್ಲೆಲ್ಲಿ ಸಿಬಿಐ ದಾಳಿ ನಡೆದಿದೆ ಅಂತ ನೋಡೋದಾದ್ರೆ, ಸದಾಶಿವನಗರದ ಡಿಕೆ ಶಿವಕುಮಾರ್ ನಿವಾಸ, ತಮ್ಮ ಡಿಕೆ ಸುರೇಶ್ ಅವರ ಸದಾಶಿವನಗರದ ನಿವಾಸ, ಡಿಕೆ ಬ್ರದರ್ಸ್ ಅವರ ಹುಟ್ಟೂರಾದ ದೊಡ್ಡ ಆಲಹಳ್ಳಿ, ಕನಕಪುರದಲ್ಲಿದ್ದ ಸಂಸದ ಡಿಕೆ ಸುರೇಶ್ ಅವರ ಮನೆ, ಕೋಡಿಹಳ್ಳಿಯಲ್ಲಿದ್ದ ಡಿಕೆ ಬ್ರದರ್ಸ್ ನಿವಾಸ, ಹಾಸನದಲ್ಲಿ ಡಿಕೆ ಆಪ್ತ ಸಚಿನ್ ನಾರಾಯಣ್ ಅವರ ನಿವಾಸ, ಡಿಕೆಶಿ ಒಡೆತನದಲ್ಲಿರುವ ಮುಂಬೈ ಕಚೇರಿ, ಡಿಕೆಶಿ ಒಡೆತನದ ದೆಹಲಿ ಅಪಾರ್ಟ್ಮೆಂಟ್ ಮೇಲೂ ದಾಳಿ ನಡೆದಿದೆ. ಹೀಗೆ ಡಿಕೆಶಿಗೆ ಸಂಬಂಧಿಸಿದ ಒಟ್ಟು 14 ಜಾಗಗಳಲ್ಲಿ 60ಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿ ಮಾಡಿದ್ರು. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಡಿಕೆ ಸುರೇಶ್ ಮನೆಯನ್ನೆಲ್ಲ ಹುಡುಕಾಡಿದ್ರು. ಸೂರ್ಯ ಮುಳುಗಿದ ಮೇಲೆ ಡಿಕೆಶಿ ಮನೆಯಲ್ಲಿ ತಪಾಸಣೆ ಮುಗಿಸಿ ಪಂಚನಾಮೆ ಪಡೆದು ಸಿಬಿಐ ಅಧಿಕಾರಿಗಳು ಹೊರಗೆ ಬಂದರು. ಡಿಕೆ ಬ್ರದರ್ಸ್ ಮನೆಯಲ್ಲಿ ಸಿಕ್ಕಿದ್ದೇನು? ಸೀರೆ, ಬಟ್ಟೆ, ಕುರ್ಚಿಗಳನ್ನು ಲೆಕ್ಕ ಹಾಕಿದ್ರಂತೆ. ಪ್ಯಾಂಟು, ಶರ್ಟು, ಬಟ್ಟೆ, ಸೀರೆ, ಕುರ್ಚಿ, ಮಂಚ ಎಲ್ಲ ಲೆಕ್ಕ ಆಗ್ತಾ ಇದೆ. 12 ಗಂಟೆಗೂ ಹೆಚ್ಚು ಕಾಲ ಡಿಕೆ ಬ್ರದರ್ಸ್ ಮನೆಯನ್ನೆಲ್ಲ ಹುಡುಕಾಡಿದ ಸಿಬಿಐ ಅಧಿಕಾರಿಗಳು ಕೆಲವು ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದರು. ಅಷ್ಟೇ ಅಲ್ಲ, ಡಿಕೆಶಿ ಮನೆಯಲ್ಲಿ 57 ಲಕ್ಷ ರೂಪಾಯಿ ನಗದು ಹಣ ಸಿಕ್ಕಿದೆ. ಡಿಕೆಶಿ ವ್ಯವಹಾರಕ್ಕೆ ಸಂಬಂಧಿಸಿದ ದಾಖಲೆ ಪತ್ರ ಸಿಕ್ಕಿದೆ. ಮಗಳು ಐಶ್ವರ್ಯ ಮದುವೆಗೆ ತಂದಿದ್ದ ಚಿನ್ನಾಭರಣದ ಲೆಕ್ಕಪತ್ರಗಳನ್ನು ಸಿಬಿಐ ವಶಕ್ಕೆ ಪಡೆದಿದೆ ಅನ್ನೋದು ಮೂಲಗಳ ಮಾಹಿತಿ. ಸಿಬಿಐ ದಾಳಿ ಪೂರ್ವನಿಯೋಜಿತನ? ಸಿಬಿಐ ದಾಳಿ ರಾಜಕೀಯ ಪ್ರೇರಿತನ? ಡಿಕೆ ಶಿವಕುಮಾರ್ ಮನೆ ಮೇಲೆ ತನಿಖಾ ಸಂಸ್ಥೆಗಳು ದಾಳಿ ಮಾಡಿದ್ದೇ ಚುನಾವಣೆ ಸಂದರ್ಭಗಳಲ್ಲಿ ಅನ್ನೋದು ಗೊತ್ತಿರೋ ವಿಷಯ. 2017 ಗುಜರಾತ್ ರಾಜ್ಯಸಭಾ ಚುನಾವಣೆ ವೇಳೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಕಳೆದ ವರ್ಷ ಲೋಕಸಭಾ ಚುನಾವಣೆ ವೇಳೆ ಇಡಿಯಿಂದ ಡಿಕೆ ಶಿವಕುಮಾರ್ ಬಂಧನ ಆಯಿತು. ಈಗ ಶಿರಾ ಮತ್ತು ಆರ್ಆರ್ ನಗರ ಉಪಚುನಾವಣೆ ವೇಳೆಯಲ್ಲೇ ಡಿಕೆಶಿ ಮೇಲೆ ಸಿಬಿಐ ದಾಳಿಯಾಗಿದೆ. ಕಾಂಗ್ರೆಸ್ನವರ ಪ್ರಕಾರ ಇದು ರಾಜಕೀಯ ದಾಳಿ. ಯಡಿಯೂರಪ್ಪ ಸರ್ಕಾರದ ಪ್ರಕಾರ ಇದು ತನಿಖಾ ಸಂಸ್ಥೆಗಳ ಕೆಲಸ. ಆದರೆ ಎಲ್ಲದಕ್ಕೂ ಕಾರಣ ಡಿಕೆ ಶಿವಕುಮಾರ್ ಅಕ್ರಮ ಆಸ್ತಿ. 2017 ನಾವೆಲ್ಲ ಗುಜರಾತ್ ಎಲೆಕ್ಷನ್ ಮಾಡಿದ ಸಂದರ್ಭದಲ್ಲಿ 87 ಕಡೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಯಿತು. 2018 ಎಕನಾಮಿಕ್ ಅಫೆನ್ಸ್ ಕೋರ್ಟ್ ಅವರು ಕೇಸ್ ಹಾಕಿ ಬಂದ ಮಾಡಬೇಕು ಪ್ರಯತ್ನ ಮಾಡಿದ್ರು. ಸಿಬಿಐ ಪರ್ಮಿಷನ್ ಕೊಡಲಾಗಿ ಅವರು ನಮ್ಮ ಮನೆಗೆ 2020 ಬಂದಿದ್ದಾರೆ. ಇದು ಇನ್ನ ಎಲೆಕ್ಷನ್ ಆಗೋವರೆಗೂ ನಡೀತಾ ಇರ್ತದೆ. ಅವ್ರಿಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಸಿಬಿಐಗೆ, ಇಡಿ ಅವರಿಗೆ, ಇನ್ಕಮ್ ಟ್ಯಾಕ್ಸ್ ಅವರಿಗೆ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಅವರು ಬಂದು ಇವತ್ತು ಪ್ರಕರಣಗಳೇನು ದಾಖಲಾಗ್ತಾ ಇದೆ, ಕೂಗಿದೆ ಸಾರ್ವಜನಿಕವಾಗಿ, ಅದ್ರ ಬಗ್ಗೆ ತನಿಖೆ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ರಾಜಕೀಯವಾಗಿ ಹತ್ತಿರ್ತಕ್ಕಂಥ ಕೆಲಸ. ಐಟಿ ದಾಳಿ, ಇಡಿ ದಾಳಿ ಆದ್ಮೇಲೆ ಇವತ್ತು ಸಿಬಿಐ ದಾಳಿಯಾಗಿದೆ. ಇದಕ್ಕೆ ಕಾರಣ ಹೈಕೋರ್ಟ್ ಕೊಟ್ಟಿದ್ದ ಇತ್ತೀಚೆಗಿನ ಆದೇಶ. 2017 ದಾಳಿ ಬಳಿಕ ಇಡಿ, ಐಟಿಯಿಂದ ಸಿಬಿಐಗೆ ಕೆಲವು ಕೇಸ್ ವರ್ಗ ಆಗಿತ್ತು. ಇದೇ ವೇಳೆ ರಾಜ್ಯ ಸರ್ಕಾರ ಸಿಬಿಐ ತನಿಖೆಗೂ ಆದೇಶಿಸಿತ್ತು. 25/9/2019 ಡಿಕೆಶಿ ಅಕ್ರಮ ಆಸ್ತಿ ಬಗ್ಗೆ ಸಿಬಿಐ ತನಿಖೆಗೆ ಸೂಚಿಸಿತ್ತು. ಸರ್ಕಾರದ ಆದೇಶ ಪ್ರಶ್ನಿಸಿ ಡಿಕೆಶಿ ಆಪ್ತ ಶಿವಣ್ಣ ಹೈಕೋರ್ಟ್ಗೆ ಹೋದರು. ಶಿವಣ್ಣ ಅರ್ಜಿ ವಜಾ ಆದ್ಮೇಲೆ ಡಿಕೆಶಿ ಮತ್ತೆ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ರು. ಕೊನೆಗೆ 22/7/2020 ಹೈಕೋರ್ಟ್ ಅರ್ಜಿಯನ್ನ ವಜಾ ಮಾಡಿತ್ತು. ಸಿಬಿಐ ತನಿಖೆಗೆ ಅಭ್ಯಂತರವಿಲ್ಲ. ಆದರೆ ರಾಜ್ಯ ಸರ್ಕಾರ ಆದೇಶಿಸಿದ್ಯಾಕೆ? ಸಿಬಿಐ ತನಿಖೆಗೆ ಪೂರ್ವಾನುಮತಿ ನೀಡಲು ಕಾರಣ ಏನು ಅಂತ ಕೇಳಿತ್ತು. ಇದಕ್ಕೆ ಸರ್ಕಾರ ಉತ್ತರ ಕೊಡುವ ಮೊದಲೇ ಇವತ್ತು ಸಿಬಿಐ ದಾಳಿಯಾಗಿದೆ.
ಡಿಕೆಶಿ ಮನೆ ಮೇಲೆ ಸಿಬಿಐ ದಾಳಿ ನಡೆಸಿದ ಮೇಲೆ ಡಿಕೆಶಿಯನ್ನ ವಶಕ್ಕೆ ಪಡಿತಾರೆ, ಅರೆಸ್ಟ್ ಮಾಡ್ತಾರೆ ಎಂಬ ಪ್ರಶ್ನೆ ಸಾಕಷ್ಟು ಜನರನ್ನ ಕಾಡ್ತಾ ಇದೆ. ಹಾಗೆ ನೋಡಿದ್ರೆ ಡಿಕೆಶಿ ಬಂಧನವನ್ನ ತಳ್ಳಿ ಹಾಕುವ ಹಾಗಿಲ್ಲ. ಯಾಕಂದ್ರೆ ಸಿಬಿಐ ದಾಳಿ ಮಾಡಿರೋದು ಒಂದೇ ಒಂದು ಕೇಸ್ನಲ್ಲಿ. 74.93 ಕೋಟಿ ಅಕ್ರಮ ಹಣ ಆಸ್ತಿ ಬಗ್ಗೆ ಸಿಬಿಐ ಎಫ್ಐಆರ್ ಹಾಕಿದೆ. ಈ ಹಣ ಡಿಕೆಶಿ ಇಂಧನ ಸಚಿವರಾಗಿದ್ದಾಗ ನಡೆದ ಹಗರಣ ಎಂಬ ಆರೋಪವಿದೆ. ಸೋಲಾರ್ ಟೆಂಡರ್, ಎನರ್ಜಿ ಕಾಂಟ್ರಾಕ್ಟ್ನಿಂದ ಕಿಕ್ ಬ್ಯಾಕ್ ಪಡೆದಿದ್ದಾರೆ. ಇದಕ್ಕೆ ಅಧಿಕಾರ ಬಳಸಿ ಸಾರ್ವಜನಿಕರ ಹಣ ದುರುಪಯೋಗ ಮಾಡಿದ್ದಾರೆ ಎಂಬ ಆರೋಪವಿದೆ. ಒಟ್ಟಾರೆ ಬಹುಕೋಟಿ ಆದಾಯ ಅಧಿಕಾರ ದುರ್ಬಳಕೆಯಿಂದ ಆಗಿದೆ ಅನ್ನೋದು ತನಿಖಾ ಸಂಸ್ಥೆಗಳ ಆರೋಪ ಆಗಿದ್ದು, ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಸಿಬಿಐ ದಾಳಿ ನಡೆದಿದೆ. ವಿಚಾರಣೆಗೆ ಕರೀಬಹುದು, ಅಗತ್ಯ ಬಿದ್ದರೆ ಬಂಧಿಸಲೂಬಹುದು. ಆ ಅನುಮತಿಯನ್ನು ಕೊಟ್ಟಿರುವಂತಹ ಕ್ರಮವನ್ನು ಈಗಾಗಲೇ ಉಚ್ಚ ನ್ಯಾಯಾಲಯದಲ್ಲಿ ಅದನ್ನ ಪ್ರಶ್ನಿಸಿ ರಿಟ್ ಅರ್ಜಿಯನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಲ್ಲಿಸಿ ಅದರಲ್ಲಿ ಒಂದು ತಡೆಯಾಜ್ಞೆ ಕೂಡ ಕೊಟ್ಟಿದ್ದಾರೆ. ಬಟ್ ಅವ್ರು ಬಂದಿರೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಸರ್ಕಾರ. ಅದ್ರ ವಿರುದ್ಧ ಒಂದು ನ್ಯಾಯಾಂಗ ವ್ಯವಸ್ಥೆ ಇದೆಯಲ್ಲ, ಅದಕ್ಕೊಂದು ಗೌರವ ಕೊಡೋದು ಬೇಡ. ಒಟ್ನಲ್ಲಿ ಡಿ ಕೆ ಶಿವಕುಮಾರ್ ಕುಟುಂಬಕ್ಕೆ ಐಟಿ ದಾಳಿ, ಇಡಿ ದಾಳಿಗೆ ಕೊನೆಯಾಗುತ್ತೆ ಅಂತ ಅಂದುಕೊಂಡಿದ್ರು. ಆದ್ರೆ ಇದೇ ಫಸ್ಟ್ ಟೈಮ್ ಸಿಬಿಐ ದಾಳಿ ಮಾಡಿದೆ. ಮುಂದೇನಾಗುತ್ತೋ ಏನೋ ಕಾದು ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. 74 ಕೋಟಿ ಅಕ್ರಮ ಆಸ್ತಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದಾಳಿ ಮಾಡಿರೋ ಸಿಬಿಐ ಎಫ್ಐಆರ್ ಅನ್ನ ದಾಖಲಿಸಿದೆ. ಎಫ್ಐಆರ್ ನಲ್ಲಿನ ಅಂಶಗಳು ಏನು ಅಂತ ನೋಡ್ತಾ ಹೋಗೋದಾದ್ರೆ, ಎಫ್ಐಆರ್ ನಲ್ಲಿ ಈಗಾಗಲೇ ಸಿಬಿಐ ದಾಖಲು ಮಾಡಿರುವಂತಹ ಅನೇಕ ಅಂಶಗಳನ್ನು ದಾಖಲಿಸಲಾಗಿದೆ. ಅಕ್ಟೋಬರ್ 3ರಂದು ಎಫ್ಐಆರ್ ದಾಖಲಾಗಿತ್ತು. 2013ರಿಂದ 18ರವರೆಗೆ ಅಕ್ರಮ ಆಸ್ತಿ ಸಂಪಾದನೆ ಮಾಡಿರುವ ಆರೋಪ ಈ ಎಫ್ಐಆರ್ ಅಲ್ಲಿದೆ. ಅಕ್ರಮ ಆಸ್ತಿಯ ಸಂಪಾದನೆ ಮಾಡಿರುವ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದೆ. 13(2) RW 13(1) EDPMLA ಆಕ್ಟ್ ಅಡಿ ಕೇಸನ್ನ ದಾಖಲಿಸಿತ್ತು. ಐಟಿ ಸಹ ಡಿಕೆಶಿ ವಿರುದ್ಧ ಕೇಸ್ ದಾಖಲು ಮಾಡಿತ್ತು. 276C, 277, 278 ಐಟಿ ಆಕ್ಟ್ ಅಡಿ ಕೇಸನ್ನು ದಾಖಲಿಸಲಾಗಿದೆ. ಬಳಿಕ ರಾಜ್ಯ ಸರ್ಕಾರ ಸಿಬಿಐ ತನಿಖೆಗೆ ಆದೇಶವನ್ನು ಕೂಡ ನೀಡಿದೆ. 2013ರಲ್ಲಿ 33.93 ಕೋಟಿ ಇದ್ದಂತಹ ಆಸ್ತಿ, ಸ್ಥಿರಾಸ್ತಿ ಮತ್ತು ಚರಾಸ್ತಿ ಹೊಂದಿದ್ದ ಡಿಕೆ ಶಿವಕುಮಾರ್ ಅವರು 2018ರ ವೇಳೆಗೆ 162 ಕೋಟಿಗೆ ಡಿಕೆಶಿ ಆಸ್ತಿ ಮೌಲ್ಯ ಏರಿಕೆ ಆಗಿದ್ದು ಹೇಗೆ? ಅದರಲ್ಲಿ ಕೆಲವು ಕಡೆ ಖರ್ಚು ವೆಚ್ಚವನ್ನು ಕೂಡ ತೋರಿಸಿದ್ದಾರೆ ಡಿಕೆಶಿ. 162 ಕೋಟಿಯಲ್ಲಿ 74 ಕೋಟಿ ಅಕ್ರಮ ಸಂಪಾದನೆ ಅನ್ನೋದು ಪತ್ತೆಯಾಗಿದ್ದು, ಮಂತ್ರಿಯಾಗಿದ್ದ 5 ವರ್ಷದಲ್ಲಿ 44.93% ಆದಾಯ ಏರಿಕೆಯಾಗಿದೆ. ಅದರಲ್ಲಿ ಕೆಲವು ಖರ್ಚು ವೆಚ್ಚವನ್ನು ತೋರಿಸಿದ್ದಾರೆ ಡಿಕೆಶಿ. ಈ ಅವಧಿಯಲ್ಲಿ ಕ್ಯಾಬಿನೆಟ್ ದರ್ಜೆ ಸಚಿವರು ಕೂಡ ಆಗಿದ್ರು. ಇನ್ನು ಸರ್ಕಾರಿ ಕಚೇರಿಯಲ್ಲಿದ್ದ ವೇಳೆ ಅಧಿಕ ಆಸ್ತಿ ಸಂಪಾದನೆ ಮಾಡಿರುವ ಆರೋಪ ಇದ್ದು, ಈ ವೇಳೆ ಡಿಕೆ ಶಿವಕುಮಾರ್ಗೆ ನೆರವಾಗಿದ್ರು ಆಪ್ತರು ಅನ್ನುವಂತಹ ಅಂಶ ಕೂಡ ಇದೆ. ಆಪ್ತರಾದ ಆಂಜನೇಯ, ಹನುಮಂತಯ್ಯ, ಶಶಿಕುಮಾರ್, ಹಾಗೆಯೇ ಮಾರ್ಚ್ 12, 2020ರಿಂದ ಪ್ರಾಥಮಿಕ ತನಿಖೆ ಆರಂಭ ಆಗತ್ತೆ. ತನಿಖೆಯನ್ನು ಪ್ರಾರಂಭಿಸಿದ ಬೆಂಗಳೂರು ಸಿಬಿಐ ಎಸಿಬಿ ಘಟಕ ಅವತ್ತಿನಿಂದಲೇ ತನಿಖೆಯನ್ನ ನಡೆಸ್ತಾ ಬರ್ತಾ ಇದೆ. ಇನ್ನು ಡಿಕೆ ಬ್ರದರ್ಸ್ ಮನೆ ಮೇಲೆ ಸಿಬಿಐ ದಾಳಿಯೇ ಬಲು ರೋಚಕ. ಸದ್ದಿಲ್ಲದೆ ಸೈಲೆಂಟ್ ಆಗಿ ಸಿಬಿಐ ದಾಳಿ ಮಾಡಿದ್ದು ಹೇಗೆ? ಬೆಳ್ಳಂಬೆಳಗ್ಗೆ ಬಂಡೆ ಬ್ರದರ್ಸ್ ಕಣ್ಕಂಡು ಬಿಡುವಂತೆ ಮಾಡಿದ ಸಿಬಿಐ ಹೇಗೆ ಪ್ಲಾನ್ ಮಾಡಿತ್ತು ಅನ್ನೋದು ರೋಚಕ. ಅದರ ಇಂಚಿಂಚು ಮಾಹಿತಿಯನ್ನ ನಾವು ಇಲ್ಲಿ ಕೊಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಸೈಲೆಂಟ್ ಆಗಿ ದಾಳಿಗಿಳಿತ್ತು ದೆಹಲಿ ಟೀಮ್ ಅನ್ನೋದು. ಬೆಂಗಳೂರು ಏರ್ಪೋರ್ಟ್ಗೆ ಕಾಲಿಡ್ಲೇ ಇಲ್ಲ ಸಿಬಿಐ ಟೀಮ್. ಬೆಂಗಳೂರು ಬದಲು ಚೆನ್ನೈಗೆ ಹಾರಿದ್ರು ಅಧಿಕಾರಿಗಳು. ದೆಹಲಿಯಿಂದ ಚೆನ್ನೈಗೆ ಬಂದಿಳಿದಿತ್ತು ದೆಹಲಿ ಟೀಮ್. ಬೆಂಗಳೂರು ಏರ್ಪೋರ್ಟ್ಗೆ ಬಂದರೆ ಮಾಹಿತಿ ಸೋರಿಕೆ ಆಗುವ ಸಾಧ್ಯತೆ ಇದರಿಂದ ದೆಹಲಿಯಿಂದ ಚೆನ್ನೈಗೆ ಬಂದಿಳಿದಿದ್ದ ಸಿಬಿಐ ಅಧಿಕಾರಿಗಳು ಬಂದಿಳಿಯುವ ಮೊದಲೇ ದೆಹಲಿಯಿಂದ ಬಂದಿದ್ದ ವೆಹಿಕಲ್ಸ್, ದೆಹಲಿ ನೋಂದಣಿಯ ಎರ್ಟಿಗಾ ಕಾರುಗಳನ್ನ ದಾಳಿಗೆ ಬಳಕೆ ಮಾಡಿಕೊಳ್ಳಲಾಗಿತ್ತು. ಅಧಿಕಾರಿಗಳು ಬರುವ ಮುನ್ನ ಕಾರ್ಗೋ ವಿಮಾನ ಮೂಲಕ ಕಾರುಗಳ ರವಾನೆಯಾಗಿತ್ತು. ಸ್ಥಳೀಯ ವಾಹನಗಳನ್ನು ಬಳಸದಿರಲು ನಿರ್ಧರಿಸಿದ್ರು ಸಿಬಿಐ ಅಧಿಕಾರಿಗಳು. ದೆಹಲಿಯಿಂದಲೇ ಚೆನ್ನೈಗೆ ವಾಹನಗಳನ್ನು ಕರೆಸಿದ್ರು ಸಿಬಿಐ ಅಧಿಕಾರಿಗಳು. ಈ ಹಿಂದಿನ ದಾಳಿಗಳ ವೇಳೆ ಮಾಹಿತಿ ಸೋರಿಯ ಗುಮಾನಿಯ ಮೇರೆಗೆ ಈ ಹಿಂದೆ ಕ್ಯಾಬ್ ಡ್ರೈವರ್ಗಳಿಂದಲೇ ಮಾಹಿತಿ ಸೋರಿಕೆ ಆಗಿತ್ತು. ಆದ್ದರಿಂದ ಈ ಬಾರಿ ಫುಲ್ ಅಲರ್ಟ್ ಆಗಿದ್ರು ಸಿಬಿಐ ಅಧಿಕಾರಿಗಳು. ವಾಹನ ಚಾಲಕರನ್ನು ದೆಹಲಿಯಿಂದ ಕರೆಸಿಕೊಂಡಿದ್ರು ಸಿಬಿಐ ಅವರು. ಚೆನ್ನೈನಿಂದ ರಸ್ತೆ ಮಾರ್ಗವಾಗಿ ಕರ್ನಾಟಕಕ್ಕೆ ಬಂದಿದೆ ಈ ಟೀಮ್. ಡಿಕೆಶಿ ಹಾಗೂ ಆಪ್ತರ ಮನೆ ಮೇಲೆ ದಾಳಿ ನಡೆದಿದ್ದು, ಕರ್ನಾಟಕದ 9 ಕಡೆ ಏಕಕಾಲಕ್ಕೆ ದಾಳಿ ಆದರೆ ಪ್ರತಿ ತಂಡದಲ್ಲಿ 5 ಅಧಿಕಾರಿಗಳ ಟೀಮ್ ಇತ್ತು. ಸ್ಥಳೀಯ ಪೊಲೀಸರಿಗೂ ಸುಳಿವು ಕೊಡದಂತೆ ಈ ಒಂದು ದಾಳಿಯನ್ನ ಮಾಡಲಾಗಿತ್ತು. ಯಾವ ರೀತಿಯಾಗಿ ಅಧಿಕಾರಿಗಳು ಪ್ಲಾನ್ ಅನ್ನ ಮಾಡಿದ್ರು ಅನ್ನೋದನ್ನ ನೋಡಿದ್ವಿ. ಆದ್ರೆ ಪವರ್ಫುಲ್ ನಾಯಕನಿಗೆ ಈ ರೀತಿಯಾಗಿ ಪವರ್ ಸ್ಟ್ರೋಕ್ ಆಗ್ತಾ ಇದ್ದಂತೆ ಕೈ ಕಾರ್ಯಕರ್ತರು ಸುಮ್ಮನಿರ್ತಾರ? ಕೆರಳಿ ನಿಂತರು. ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಗಿಳಿದ್ರು. ತಮ್ಮ ನಾಯಕರ ಮನೆ ಮೇಲೆ ಸಿಬಿಐ ದಾಳಿ ಖಂಡಿಸಿ ಕೆರಳಿ ನಿಂತರು. ಬಂಡೆ ಸೋದರರ ಬೆನ್ನಿಗೆ ನಿಂತ ಕೈಪಡೆಯ ಹೋರಾಟ ಈ ರೀತಿಯಾಗಿತ್ತು. ಡಿಕೆ ಶಿವಕುಮಾರ್ ಆಗ್ಲಿ, ಕಾಂಗ್ರೆಸ್ ಪಕ್ಷ ಆಗ್ಲಿ ಬಗದಿಲ್ಲ. ಕಾಂಗ್ರೆಸ್ನಲ್ಲಿ ಮೊನ್ನೆ ಡಿಕೆ ಶಿವಕುಮಾರ್ ಒಬ್ಬರೇನ ಇರೋದು. ಪವರ್ಫುಲ್ ನಾಯಕನಿಗೆ ಸಿಬಿಐ ಪವರ್ಫುಲ್ ಸ್ಟ್ರೋಕ್ ಕೊಡ್ತಿದ್ದಂತೆ ಇಡೀ ಕರ್ನಾಟಕದಲ್ಲಿ ಕೈಪಡೆ ಕೆರಳಿ ನಿಲ್ತು.
ಬಂಡೆ ಬ್ರದರ್ಸ್ ಬೆನ್ನಿಗೆ ನಿಂತ ಕಾರ್ಯಕರ್ತರು ರೊಚ್ಚಿಗೆದ್ರು. ರಾಜ್ಯದ ಮೂಲೆ ಮೂಲೆಯಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರ ಹೋರಾಟ, ಸರ್ಕಾರದ ವಿರುದ್ಧ ಸಮರ. ಬಂಡೆ ಬ್ರದರ್ಸ್ ಮೇಲಿನ ಸಿಬಿಐ ದಾಳಿಗೆ ಖಂಡನೆ. ರಾಜ್ಯಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ. ಡಿಕೆ ಶಿವಕುಮಾರ್ ಕಳೆದ ವರ್ಷ ಇಡಿ, ಐಟಿ ದಾಳಿ, ಜೈಲುವಾಸ ಎಲ್ಲ ಅನುಭವಿಸಿ ಸದ್ಯ ಉಪಚುನಾವಣೆ ರಣತಂತ್ರದಲ್ಲಿ ಬ್ಯುಸಿಯಾಗಿದ್ರು. ಈ ರಾಜಕೀಯ ಅಖಾಡದಲ್ಲಿ ಬ್ಯುಸಿಯಾಗಿದ್ದ ಹೊತ್ತಲ್ಲೇ ಸಿಬಿಐ ದಾಳಿ ದಂಗು ಬಡಿಸಿದೆ. ಇದರಿಂದ ಡಿಕೆಶಿ ಕುಟುಂಬ ಕಂಗಾಲಾಗಿದ್ರೆ ಕಾರ್ಯಕರ್ತರು ಕೆರಳಿ ನಿಂತರು. ರಾಜ್ಯದ ಅಷ್ಟ ದಿಕ್ಕುಗಳಲ್ಲೂ ಬಂಡೆ ಬ್ರದರ್ಸ್ ಬೆನ್ನಿಗೆ ನಿಂತು ಸರ್ಕಾರದ ವಿರುದ್ಧ ಪ್ರತಿಭಟಿಸಿದ್ರು. ಬೆಂಗಳೂರಿನಲ್ಲಿರುವ ಡಿಕೆ ಸುರೇಶ್ ಮನೆ ಮುಂದೆ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ಮಾಡಿತು. ಕೇಂದ್ರ ಸೇರಿದಂತೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ರಸ್ತೆಯಲ್ಲಿ ದೊಡ್ಡ ಹಂಗಾಮ ನಡೆಯಿತು. ಡಿಕೆಶಿ ಮನೆಯತ್ತ ತೆರಳುತ್ತಿದ್ದವರನ್ನ ಖಾಕಿ ಪಡೆ ತಡೀತಿದ್ದಂತೆ ಕೈ ಕಾರ್ಯಕರ್ತರು ಕೆರಳಿದ್ರು. ಕೈಯಲ್ಲಿ ಪೊರಕೆ ಹಿಡಿದು ಮಹಿಳೆಯರು ಪ್ರತಿಭಟಿಸಿದ್ರು. ಡಿಕೆಶಿ ಮನೆ ಮುಂದೆ ನಲ್ಪಾಟ್ ಪ್ರತಿಭಟನೆ. ಸಿಬಿಐ ದಾಳಿ ಮುಂದುವರಿತಿದ್ದಂತೆ ಡಿಕೆಶಿ ಮನೆ ಮುಂದೆ ಕೈ ಕಾರ್ಯಕರ್ತರು ಜಮಾಯಿಸಿದ್ರು. ನಾಯಕರು ಡಿಕೆಶಿ ನಿವಾಸದತ್ತ ದೌಡಾಯಿಸಿದ್ರು. ಈ ವೇಳೆ ಪ್ರತಿಭಟನೆ ಹೆಚ್ಚಾಗ್ತಿದ್ದಂತೆ ಹೆಚ್ಚಿನ ಪೊಲೀಸ್ ನಿಯೋಜನೆ ಮಾಡಲಾಯಿತು. ಶಾಸಕ ಹ್ಯಾರಿಸ್ ಮಗ ನಲ್ಪಾಡ್ ಪ್ರತಿಭಟನೆಗಿಳಿದು ಬ್ಯಾರಿಕೇಡ್ ಹತ್ತಿ ಘೋಷಣೆ ಕೂಗಿದ್ರು. ಸರ್ಕಾರ ದುರುದ್ದೇಶದಿಂದ ಸಿಬಿಐ ದಾಳಿ ಮಾಡಿಸಿದೆ ಅಂತ ಆರೋಪ ಕೇಳಿದ್ರು. ಜನ ಮೂರ್ಖರಲ್ಲ, ಜನರಿಗೆ ಐಡಿಯಾ ಇದೆ, ಜನರಿಗೆ ಗೊತ್ತು. 2018 ಏನು ಮಾಡಿದ್ರು, 2017 ಏನು ಮಾಡಿದ್ರು, ಇವತ್ತು ಏನು ಮಾಡ್ತಾ ಇದ್ದಾರೆ, ಎಲ್ಲ ಪ್ರೀ ಪ್ಲ್ಯಾನ್ಡು. ಇದೆಲ್ಲ ಪ್ರೀ ಪ್ಲ್ಯಾನ್ ನಮ್ಮ ಲೀಡ್ರನ್ನ ಟಾರ್ಗೆಟ್ ಮಾಡೋಕ್ಕೆ ರಾಜರಾಜೇಶ್ವರಿ ನಗರ ಹಾಗೂ ಸಿರ್ಸಾ ಅಲ್ಲಿ ಸೋಲ್ತಾರೆ ಅನ್ನೋ ಭಯದಲ್ಲಿ ಇವತ್ತು ಇದನ್ನ ಮಾಡಿದ್ದಾರೆ. ಡಿಕೆಶಿ ಸ್ವಗ್ರಾಮದಲ್ಲೂ ಪ್ರತಿಭಟನೆ, ಆಕ್ರೋಶ. ಡಿಕೆಶಿ ಸ್ವಗ್ರಾಮ ದೊಡ್ಡ ಆಲಹಳ್ಳಿಯಲ್ಲೂ ಕಾಂಗ್ರೆಸ್ ನಾಯಕರು ಪ್ರತಿಭಟಿಸಿದ್ರು. ಸಿಬಿಐ ದಾಳಿ ಮಾಡಿದ ಕೋಡಿಹಳ್ಳಿಯಲ್ಲೂ ಪ್ರತಿಭಟನೆ ಕಾವು. ಡಿಕೆ ಬ್ರದರ್ಸ್ ಕೆಂಪೇಗೌಡನ ಮಕ್ಕಳು, ಯಾವುದಕ್ಕೂ ಜಗ್ಗಲ್ಲ ಅಂತ ಬಂಡೆ ಬ್ರದರ್ಸ್ ಬೆನ್ನಿಗೆ ನಿಂತರು. ಕನಕಪುರದಲ್ಲೂ ಪ್ರತಿಭಟನೆ ಜೋರಾಗಿತ್ತು. ಬೆಂಗಳೂರಿನ ಕಾಂಗ್ರೆಸ್ ಭವನ ಸೇರಿದಂತೆ ಹಲವು ಜಿಲ್ಲೆಗಳಲ್ಲೂ ಪ್ರತಿಭಟನೆ ಕಿಚ್ಚು ಜೋರಾಗಿತ್ತು. ಹಾಸನ, ಬಳ್ಳಾರಿ, ದಾವಣಗೆರೆ, ಧಾರವಾಡ, ಗದಗ, ಚಾಮರಾಜನಗರ ಸೇರಿದಂತೆ ಬಹುತೇಕ ಜಿಲ್ಲೆಗಳಲ್ಲಿ ಕೈಪಡೆಯ ಕಿಚ್ಚು ಜೋರಾಗಿತ್ತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಉಪಚುನಾವಣೆಯ ಹೊತ್ತಲ್ಲೇ ಡಿಕೆಶಿ ಮನೆ ಮೇಲಿನ ದಾಳಿ ರಾಜಕೀಯ ಪ್ರೇರಿತ. ಇದು ಕಾಂಗ್ರೆಸ್ ನಾಯಕರ ಆರೋಪ. ತನಿಖಾ ಸಂಸ್ಥೆಗಳು ತಮ್ಮ ಕೆಲಸ ಮಾಡುತ್ತೆ ಅಂತ ಬಿಜೆಪಿ ಹೇಳ್ತಾ ಇದೆ. ಡಿಕೆಶಿ ಮೇಲೆ ಸಿಬಿಐ ದಾಳಿ ಕೇಸಲ್ಲಿ ರಾಜಕೀಯ ಕೆಸರಾಚಾಟ ಅಂತೂ ಬಹಳ ಜೋರಾಗಿದೆ. ಮುಖ್ಯಮಂತ್ರಿಗಳೇ ಹೇಳಿ, ನೀವು ಪರ್ಮಿಷನ್ ಕೊಟ್ಟಿದ್ದೀರಿ. ಬೆದರಿಕೆಯನ್ನ ಒಡ್ತಕ್ಕಂತ ಒಂದು ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ಈ ವೆಂಕಟಕ್ಕೆ ಈ ಡಿಕೆ ಶಿವಕುಮಾರ್ ಎದುರು ಮಗ ಅಲ್ಲ. ಪಾಪ ಶಿವಕುಮಾರ್ಗೆ ಎಂತಹ ಸಂದರ್ಭದಲ್ಲಿ ಅವ್ರ ಮನೆ ರೈಡ್ ಮಾಡಿದ್ದಾರೆ, ಚುನಾವಣೆ ಬಂದಿದೆ. ಅದರ ರಾಜಕೀಯ ದುರುದ್ದೇಶದಿಂದ, ಪ್ರತಿಕಾರದಿಂದ ಇದನ್ನ ಇಟ್ಕೊಂಡು ಮಾಡಕ್ ಹೋಗ್ಬೇಡಿ. ಎಷ್ಟು ಜನಕ್ಕೆ ಎದುರಿಸಿದ್ದಾರೆ ಇವರು. ಬಹಳ ಜನ ಮುಖಂಡಗಳಿದಾರಲ್ಲ, ಎದುರಿಸ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಈಗ ಸಿಬಿಐ, ಇಡಿ ಈ ತರ ಎಲ್ಲ ಇಲಾಖೆಯಲ್ಲೂ ಇನ್ವೆಸ್ಟಿಗೇಷನ್ ನ ಎದುರಿಸ್ತಿರುವಂತದ್ದಿದೆ. ಆನ್ಗೋಯಿಂಗ್ ಇನ್ವೆಸ್ಟಿಗೇಷನ್ ಯಾವುದೇ ಒಂದು ಹೊಸದಲ್ಲ. ಅದರ ಮುಂದುವರೆದ ಭಾಗವಾಗಿ ಇವತ್ತು ರೈಡ್ ಆಗಿರುವಂತದ್ದಿದೆ. ರಾಜಕೀಯ ಪ್ರೇರಿತ ಅಲ್ಲ. ಇದೊಂದು ರಾಜಕೀಯ ಪ್ರೇರಿತ, ಇದೊಂದು ಷಡ್ಯಂತ್ರ. ಈ ಸರ್ಕಾರದ ವಿರುದ್ಧ, ಈ ಭ್ರಷ್ಟಾಚಾರ ವಿರುದ್ಧ ಏನ್ ನಾವು ಹೋರಾಟ ಮಾಡ್ಕೊಂಡು ಬಂದ್ವಿ, ಇದು ಅದರ ಪ್ರತಿಫಲ. ಚುನಾವಣೆಯಲ್ಲಿ ಸೋಲ್ತೀವಂತ ಏನ್ ಅವ್ರಿಗೆ ಖಾತ್ರಿ ಆಯ್ತು ಸಿರಾ ಮತ್ತು RR ನಗರಲ್ಲಿ, ಆ ಹಿನ್ನೆಲೆಯಲ್ಲಿ ಇವತ್ತು ಸಿಬಿಐ ರೈಡ್ ಮಾಡಿದ್ದಾರೆ. ಏನ್ರಿ ಎಲೆಕ್ಷನ್ 117 ಸ್ಥಾನ ಬಿಜೆಪಿ ಸರ್ಕಾರ ಸ್ವಂತ ಬಲದಿಂದ ಇದೆ. ಲೆಟರ್ಸ್ ಅಗ್ರಿ, ನಿಮ್ ಪ್ರಕಾರನ ಹೈಪೋಥೆಟಿಕಲ್ ಆಗಿ ತಗೊಳ್ಳೋಣ. 2 ಕ್ಷೇತ್ರದಲ್ಲಿ ನಾವು ಸೋಲ್ತೀವಿ. ಸೋತ್ರೆ ಏನಾಗುತ್ತೆ ಸರ್ಕಾರಕ್ಕೆ? ಈ 2 ಸ್ಥಾನಗಳಿಂದ ನಮ್ ಸರ್ಕಾರದ ಅಳಿವು ಉಳಿಯುವ ಪ್ರಶ್ನೆ ಇದೆಯಾ? ಏನಾದ್ರು ಏನಿಲ್ವಲ್ಲ. ಕಾಂಗ್ರೆಸ್ನವರು ಸುಮ್ನೆ ನೆಪ ಮಾತ್ರಕ್ಕಿಂತ ಮಾತುಗಳನ್ನು ಹೇಳ್ಬೋದು, ಸತ್ಯ ಇಲ್ಲ ಅದರಲ್ಲಿ. ಇದು ರಾಜಕೀಯ ಪ್ರೇರಿತವೋ ಇಲ್ಲ ಮತ್ತಿನ್ಯಾವ ಕಾರಣದಿಂದ ಈ ರೀತಿಯ ಘಟನೆಗಳು ನಡೀತಾ ಇದೆ. ಇವತ್ತು ಅದಕ್ಕೆ ಹಲವಾರು ರೀತಿಯ ಬಣ್ಣಗಳನ್ನು ಕಟ್ತಕ್ಕಂಥದ್ದೇನಿದೆ. ನಾವ್ಯಾರು ಹೆದರ್ಬೇಕಾಗಿಲ್ಲ. ನಮ್ಮ ಕೆಲಸವನ್ನು ನಿರ್ವಹಣೆ ಮಾಡಬೇಕಾದ್ರೆ ಜನಪ್ರತಿನಿಧಿಗಳು ನಾವು ಪ್ರಾಮಾಣಿಕವಾಗಿದ್ರೆ ಯಾವುದೇ ರೀತಿಯ ತನಿಖೆ ನಡೆದ್ರೆ ಸಿದ್ಧ ಇರಬೇಕು. ವೈಯಕ್ತಿಕವಾಗಿ ಡಿಕೆ ಅವರು ಹಳೆ ಮಿತ್ರ, ಕಾನೂನು ಹೋರಾಟದಲ್ಲಿ JSL ಆಗಿ ಬರ್ಲದ ಹಾರೈಸ್ತೇನೆ. ಒಳ್ಳೇದಾಗ್ಲಿ. ಅವನು ಉದ್ಯೋಗದಲ್ಲಿ ಕರೆಕ್ಟ್ ಇದ್ರೆ ಯಾಕೆ ಹೆದರು ಕಾರಣ ಕರೆಕ್ಟ್ ಆಗಿ ಅದು ಉತ್ತರ ಏನಾಗಲ್ಲ. ಒಳ್ಳೇದಾಗಲಿ ಬಯಸ್ತೀನಿ. ಇನ್ನೊಂದ್ ಕಡೆ ಡಿಕೆಶಿ ತಾಯಿ ಗೌರಮ್ಮ ಸಿಬಿಐನವರಿಗೆ ನನ್ನ ಮಗನ ಮೇಲೆ ಪ್ರೀತಿ, ಅದಕ್ಕೆ ಬರ್ತಾರೆ, ಅವರಿಗೂ ಮಾಡೋಕೆ ಕೆಲಸ ಇಲ್ಲ ಅಂದ್ರು.
ಇನ್ನೇನ್ ಕೆಲ್ಸವೂ ಇಲ್ಲ ಅವ್ರಿಗೂ ತಿರುಗ್ತಾರೆ. ನೋಡಪ್ಪ ಅಲ್ಲಿ ಏನಾದ್ರು ಸಿಕ್ಕಿದ್ರೆ ಇಟ್ಕೊಂಡು ಅಯ್ಯೋ ನನ್ ಮಗನ್ ಮೇಲೆ ಅಷ್ಟು ಖುಷಿ, ಅವ್ರಿಗೆ ಸಂತೋಷ. ನನ್ ಮಗನ್ನ ಬಿಡಲ್ರು, ಅಷ್ಟು ಇಷ್ಟಪಡ್ತಾರೆ, ಪ್ರೀತಿ ಜಾಸ್ತಿ ಅವ್ರಿಗೆ ಪ್ರೀತಿ ಜಾಸ್ತಿ. ನನ್ ಮಗನ್ ಕರ್ಕೊಂಡೋಗಿ ಅವ್ರ ಮನೇಲೆ ಕುಂಡ್ರಸ್ಕೊಳ್ಳಿ ಹೋಗಿ. ಬೈ ಎಲೆಕ್ಷನ್ ಸಮಯದಲ್ಲೇ ಈ ದಾಳಿ ಆಗಿರೋದು ಬಿಜೆಪಿ ಕುಮ್ಮಕ್ಕು ಅನ್ನೋದು ಡಿಕೆ ಬ್ರದರ್ಸ್ ನೇರ ಆರೋಪ. ಇದು ಇಷ್ಟಕ್ಕೆ ಮುಗಿಯುತ್ತೋ ಇನ್ನೂ ಮುಂದುವರಿಯುತ್ತೋ ಅನ್ನೋದಕ್ಕೆ ಕಾಲವೇ ಉತ್ತರಿಸಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇಂತಹ ಎಲ್ಲ ಪ್ರಮುಖ ಸುದ್ದಿಗಳನ್ನ ನಿಮಗೆ ಕ್ಷಣ ಮಾತ್ರದಲ್ಲಿ ತಿಳ್ಕೋಬೇಕು ಅನ್ನುವಂತಹ ಇಂಟ್ರೆಸ್ಟ್ ಇದ್ರೆ ನೀವು ನಮ್ಮ ವೆಬ್ಸೈಟ್ kannada.news18.comಗೆ ಲಾಗಿನ್ ಮಾಡಿದ್ರೆ ಎಲ್ಲಾ ಸುದ್ದಿಗಳು ಕ್ಷಣ ಮಾತ್ರದಲ್ಲಿ ನಿಮಗೆ ಲಭ್ಯವಾಗುತ್ತೆ. ನಮ್ಮ ಬೆಂಗಳೂರಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿ ನೋಡೋಣ ಆಫ್ಟರ್ ಎ ಶಾರ್ಟ್ ಬ್ರೇಕ್. ಪ್ರೇಮ ಕವಿ ದಾಂಪತ್ಯದಲ್ಲಿನ ಬಿರುಕು ಮರೆಯಾಗಿ ಮತ್ತೆ ಪ್ರೇಮಗೀತೆ ಹಾಡುತ್ತಾ ಅನ್ನೋದು ಈಗಿರುವಂತಹ ಕುತೂಹಲ. ಮಾಂಗಲ್ಯ ಕಿತ್ತಾಕಿ, ಕಾಲುಂಗುರ ಕಿತ್ತಾಕಿ, ಯಾವುದೋ ವಿಚಿತ್ರ ಕುಂಕುಮಗಳನ್ನ ಹಚ್ಕೊಂಡು ವಿಚಿತ್ರವಾಗಿ ಆಡ್ತಾರೆ ಅಂತಂದಾಗ ಸಮ್ ಕ್ರಿಯೆಗಳು ನಡೆದಿದೆ. ಇವ್ರು ಎಲ್ಲೆಲ್ಲಿಂದ ಲಕ್ಷಾಂತರ ರೂಪಾಯಿ ತಗೊಂಡಿದ್ರು ಆ ಎಲ್ಲ ಹಣವು ಶಿವಾನಂದ ವಾಲಿಗೆ ಟ್ರಾನ್ಸ್ಫರ್ ಆಗಿದೆ. ಪ್ರೇಮ ಕವಿ ದಾಂಪತ್ಯದಲ್ಲಿ ಮೂಡದ ಸಮ್ಮತ, ಹಗ್ಗ ಜಗ್ಗಾಟದಂತಾದ ಕೆ ಕಲ್ಯಾಣ್ ಸಂಸಾರ. ನಾ ಕೊಡೆ ನೀ ಬಿಡೆ ಎನ್ನುವಂತಾಗಿದೆ ಚಿತ್ರ ಸಾಹಿತಿ ಕೆ ಕಲ್ಯಾಣ್ ದಾಂಪತ್ಯ. ನೆನೆ ಉಭಯ ಕುಟುಂಬಗಳು ಸಂಧಾನ ನಡೆಸಿದ್ರೂ ಸಕ್ಸಸ್ ಆಗಿಲ್ಲ. ಪತ್ನಿ ಬಂದೇ ಬರ್ತಾರೆ ಎಂಬ ನಂಬಿಕೆಯಲ್ಲಿ ಬೆಳಗಾವಿಯಲ್ಲೇ ಕೆ ಕಲ್ಯಾಣ್ ಉಳ್ಕೊಂಡಿದ್ದಾರೆ. ಅವರ ಅಣ್ಣ ಅತ್ತಿಗೆ ಅಶ್ವಿನಿಯನ್ನ ಮನವೊಲಿಸೋ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಅಶ್ವಿನಿ ಯಾವುದರ ಬಗ್ಗೆಯೂ ಸ್ಪಷ್ಟವಾಗಿ ಹೇಳ್ತಿಲ್ಲ. ಆದ್ರೆ ಸಂಬಂಧಿಕರು ಮಾತ್ರ ಅಶ್ವಿನಿ ಹಣಿಯಲ್ಲಿ ಗಂಗಾ ಕುಲಕರ್ಣಿ ಹಚ್ಚಿರೋ ಕುಂಕುಮ ಅಳುಹಿಸಿದ್ರೆ ಆಕೆ ಮೊದಲಿನಂತಾಗ್ತಾಳೆ ಅಂತಾರೆ. ನ್ಯಾಯಾಂಗ ಬಂಧನಕ್ಕೆ ಮಾಟಗಾರ, ಶಿವಾನಂದ ವಾಲಿಗೆ 14 ದಿನ ಜೈಲು. ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇರೋ ಕೆ ಕಲ್ಯಾಣ್ ದಂಪತಿ ಕಲಹ ಕೇಸ್ನಲ್ಲಿ ಹಲವು ಆಯಾಮಗಳು ಅನಾವರಣಗೊಳ್ತಿದೆ. ಮಾಟಗಾರ ಭಯಾನಕ ಮುಖಗಳು ಹೊರಬರ್ತಾ ಇವೆ. ತಮ್ಮ ಪತ್ನಿ ಅಶ್ವಿನಿ ಅತ್ತೆ ಮಾವನನ್ನ ಪುಸಲಾಯಿಸಿ ಅಪಹರಣ ಮಾಡಿದ್ದಾರೆ. ಅವರ ಅಕೌಂಟ್ಗಳಿಂದ 19,80,000 ರೂಪಾಯಿ ಹಣವನ್ನ ಶಿವಾನಂದ ವಾಲಿ ಅಕೌಂಟ್ಗೆ ವರ್ಗಾವಣೆ ಮಾಡಲಾಗಿದೆ ಎಂದು ಕೆ ಕಲ್ಯಾಣ್ ಬೆಳಗಾವಿಯ ಮಾಳಮಾರುತಿ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು. ಈ ದೂರಿನ ಸಂಬಂಧ ಅಕ್ಟೋಬರ್ 17ರವರೆಗೂ ಆರೋಪಿ ಶಿವಾನಂದ ವಾಲಿಯನ್ನ ನ್ಯಾಯಾಂಗ ವಶಕ್ಕೆ ನೀಡಲಾಗಿದೆ. ವಿಚಾರಣೆಯಲ್ಲಿ ಸ್ಫೋಟಕ ಸೀಕ್ರೆಟ್ ಬಯಲಾಗಿದೆ. ಕೆ ಕಲ್ಯಾಣ್ ಪತ್ನಿ ಅತ್ತೆ ಮಾವನ ಅಕೌಂಟ್ಗಳಿಂದ ವಾಲಿ ಅಕೌಂಟ್ಗೆ 45 ಲಕ್ಷ ರೂಪಾಯಿವರೆಗೂ ಹಣ ವರ್ಗಾವಣೆಯಾಗಿರುವುದು ಬಯಲಾಗಿದೆ. ತನ್ನ ಅಕೌಂಟ್ಗೆ ಬಂದ ಹಣದಿಂದ 10 ವಾಹನಗಳನ್ನ ಖರೀದಿಸಿದ್ದ ಶಿವಾನಂದ ವಾಲಿ ಆ ವಾಹನಗಳನ್ನ ಬಾಡಿಗೆ ಬಿಟ್ಟಿರೋ ಬಗ್ಗೆಯೂ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಸದ್ಯ ವಾಹನಗಳನ್ನ ವಶಕ್ಕೆ ಪಡೆಯಲು ತಯಾರಿ ನಡೀತಾ ಇದ್ದು ತನಿಖೆಗೆ ವಾಲಿಯನ್ನ ವಶಕ್ಕೆ ಪಡೆಯುವ ಸಾಧ್ಯತೆಯೂ ಇದೆ. ನನ್ನ ಗಂಡ ಅಂಥವರಲ್ಲ, ಅವರೇನು ಮಾಡಿಲ್ಲ. ಆರೋಪಿ ಶಿವಾನಂದ ವಾಲಿ ಪತ್ನಿ ಕಣ್ಣೀರು. ಕೆ ಕಲ್ಯಾಣ್ ದಾಂಪತ್ಯದಲ್ಲಿ ಬಿರುಕು ಮೂಡಲು ಮುಹೂರ್ತ ಇಟ್ಟಿದ್ದು ಶಿವಾನಂದ ವಾಲಿಯೇ ಎನ್ನಲಾಗ್ತಾ ಇದೆ. ಆದ್ರೆ ವಾಲಿ ಪತ್ನಿ ಭಾರತಿ ನನ್ನ ಗಂಡ ಅಂಥವರಲ್ಲ, ನಾವು ಬಾಗಲಕೋಟೆ ಜಿಲ್ಲೆ ಬೂದಿಹಾಳದ SG ಗ್ರಾಮದಲ್ಲಿ ಕಿರಾಣಿ ಅಂಗಡಿ ಗಾಡಿ ಉದ್ಯೋಗ ಮಾಡಿಕೊಂಡು ಜೀವನ ಸಾಗಿಸ್ತಿದ್ವಿ. ನನ್ನ ಪತಿ ವಿರುದ್ಧ ಸುಳ್ಳು ಆರೋಪ ಮಾಡ್ತಿದ್ದಾರೆ ಎಂದು ಗದ್ಗದಿತರಾದ್ರು. ಅಂಗಡಿ ಉದ್ಯೋಗ ಮಾಡ್ತೀವಿ, ಇದೇ ಗಾಡಿ ಉದ್ಯೋಗ ಆತದ ತಾವು ಆತದ ಇದ್ರು. ಇವರು ಸುಳ್ಳು ಆರೋಪ ಮಾಡಿದಾರ ಅವ್ರ ಮ್ಯಾಗ. ಇವ್ರದೇನು ತಪ್ಪಿಲ್ಲ ರೀ, ಅವ್ರೇನು ಅಂತ ಮಾಡೋರಲ್ಲ ರೀ. ಬೇಲಿಗೆ ಅಪ್ಲೈ ಮಾಡ್ತೀವಿ, ಇವ್ರದೇನು ತಪ್ಪಿಲ್ಲ ಅಂತ ಸಾಬೀತು ಮಾಡಿ. ಮೋಡಿಗಾತಿ ಗಂಗಾ ಮೋಸದ ಹಿಸ್ಟರಿ. ಕೆಲಸದಾಕೆ ಕೆಲಸ ಕೊಡಿಸ್ತೀನೆಂದು ವಂಚಿಸಿದ್ಲು. ಗಂಗಾ ಕುಲಕರ್ಣಿ ಅಲಿಯಾಸ್ ಜ್ಯೋತಿ ಕುಲಕರ್ಣಿ ಕೆ ಕಲ್ಯಾಣ್ ಮನೆಯಲ್ಲಿ ಕೆಲಸಕ್ಕೆ ಸೇರಿದವಳು. ಆದ್ರೆ ಈಕೆ ಕೊಪ್ಪಳದಲ್ಲಿ ಉದ್ಯೋಗ ಕೊಡಿಸುವುದಾಗಿ ಲಕ್ಷ ಹಣ ಪಡೆದು ನಾಪತ್ತೆಯಾಗಿದ್ಲು ಅನ್ನೋದು ಬಯಲಾಗಿದೆ. ಕುಷ್ಟಗಿ ತಾಲೂಕಿನ ಕ್ಯಾದಿಗುಪ್ಪ ಗ್ರಾಮದ ಸಂತೋಷ್ ಕುಲಕರ್ಣಿ 2017ರಲ್ಲಿ ಗಂಗಾ ಅಲಿಯಾಸ್ ಜ್ಯೋತಿ ಕುಲಕರ್ಣಿ ವಿರುದ್ಧ ಚೀಟಿಂಗ್ ಕೇಸ್ ದಾಖಲಿಸಿದ್ರು. ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸ ಕೊಡಿಸಿ ಆಮೇಲೆ ಅದು ಪರ್ಮನೆಂಟ್ ಆಗ್ತಕ್ಕಂಥ ಸಂಭವ ಇರ್ತದೆ. ಇಷ್ಟು ದುಡ್ಡು ಕೊಡಬೇಕು, 3 ಲಕ್ಷ ರೂಪಾಯಿ ದುಡ್ಡು ಕೊಡಬೇಕು ಅಂತ ಹೇಳಿದ್ರು. ನಮ್ಮ ಜೊತೆ ದುಡ್ಡು ತಗೋಬೇಕಾದ್ರೆ ಒಂದು 3 ಲಕ್ಷ ರೂಪಾಯಿದು ಚೆಕ್ ಕೊಟ್ಟಿದ್ರು ನಮಗೆ. ಆ ಚೆಕ್ ಅನ್ನ ನಾವು ಆಲ್ರೆಡಿ ನ್ಯಾಯಾಲಯದಲ್ಲಿ ಹಾಕಿದ್ದೀವಿ, ಅದು ನಡೀತಾ ಇದೆ. ಫೈನ್, ನಮಗೆ ಮೋಸ ಆಗಿರೋದನ್ನು ನಡೀತಾ ಇದೆ. ಕೊಪ್ಪಳ, ಬಾಗಲಕೋಟೆ ಹಾಗೂ ವಿಜಯಪುರ ಜಿಲ್ಲೆಯಲ್ಲೂ ಜ್ಯೋತಿ ವಂಚನೆ ಮಾಡಿರುವುದು ಬಯಲಾಗ್ತಾ ಇದೆ. ಕೆ ಕಲ್ಯಾಣ್ ದಾಂಪತ್ಯದ ವಿರಸ ಪ್ರಕರಣ ಬಯಲಾಗ್ತಾ ಇದ್ದಂತೆ
ಜ್ಯೋತಿ ಅವರ ಕರಾಳ ಮುಖಗಳು ಹೊರಗೆ ಬರ್ತಾ ಇರುವುದು ಅಚ್ಚರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಹೀಗೆ ನಿಮ್ಮೂರಿನ ಯಾವುದೇ ಸುದ್ದಿ ಇರಲಿ ಅಥವಾ ದೇಶಾದ್ಯಂತ ಏನ್ ನಡೀತಾ ಇದೆ ಅನ್ನೋದನ್ನ ನೀವು ಸಮಗ್ರವಾಗಿ ತಿಳ್ಕೋಬೇಕು ಅನ್ನೋದಾದ್ರೆ ನ್ಯೂಸ್ 18 ಕನ್ನಡದ ವೆಬ್ಸೈಟ್ kannada.news18.comಗೆ ಲಾಗಿನ್ ಮಾಡಿದ್ರೆ ಎಲ್ಲವೂ ಕೂಡ ಕ್ಷಣಾರ್ಧದಲ್ಲಿ ಸಿಗುತ್ತೆ. ಇನ್ನುಳಿದ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ.